ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಜನನ 1891 ಏಪ್ರಿಲ್ 14 ಮಹೋ, ಈಗ ಅಧಿಕೃತವಾಗಿ ಡಾ ಅಂಬೇಡ್ಕರ್ ನಗರ ಎಂದು ಕರೆಯುತ್ತಾರೆ, ಈಗ ಮಧ್ಯಪ್ರದೇಶದಲ್ಲಿದೆ. ರಾಮಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ ಅವರ 14ನೇ ಮತ್ತು ಕೊನೆಯ ಮಗು. ಅಂಬೇಡ್ಕರ್ ಮತ್ತು ಇತರ ಅಸ್ಪೃಶ್ಯ ಮಕ್ಕಳನ್ನು ಪ್ರತ್ಯೇಕಿಸಲಾಯಿತು. ಅವರಿಗೆ ತರಗತಿಯೊಳಗೆ ಕುಳಿತುಕೊಳ್ಳಲು ಅವಕಾಶವಿರಲಿಲ್ಲ. ಅವರು ನೀರು ಕುಡಿಯಬೇಕಾದಾಗ ಉನ್ನತ ಜಾತಿಯ ಯಾರಾದರೂ ನೀರನ್ನು ಅಥವಾ ಅದರಲ್ಲಿರುವ ಪಾತ್ರೆಯನ್ನು ಮುಟ್ಟಲು ಅನುಮತಿಸದ ಕಾರಣ ಎತ್ತರದಿಂದ ನೀರನ್ನು ಸುರಿಯಬೇಕಾಯಿತು. ಈ ಕಾರ್ಯವನ್ನು ಸಾಮಾನ್ಯವಾಗಿ ಯುವ ಅಂಬೇಡ್ಕರ್ಗೆ ಶಾಲೆಯ ಪ್ಯೂನ್ ನಿರ್ವಹಿಸುತ್ತಿದ್ದರು ಮತ್ತು ಪ್ಯೂನ್ ಲಭ್ಯವಿಲ್ಲದಿದ್ದರೆ ಅವರು ನೀರಿಲ್ಲದೆ ಹೋಗಬೇಕಾಗಿತ್ತು. ಅವರು ನಂತರದ ಪರಿಸ್ಥಿತಿಯನ್ನು ತಮ್ಮ ಬರಹಗಳಲ್ಲಿ ನೋ ಪ್ಯೂನ್, ನೋ ವಾಟರ್ ಎಂದು ವಿವರಿಸಿದರು. ಅವನು ತನ್ನೊಂದಿಗೆ ಮನೆಗೆ ತೆಗೆದುಕೊಂಡು ಹೋಗಬೇಕಾದ ಗೋಣಿಚೀಲದ ಮೇಲೆ ಕುಳಿತುಕೊಳ್ಳಬೇಕಾಗಿತ್ತು. ಶಿಕ್ಷಣ ಮುಂಬೈ ವಿಶ್ವವಿದ್ಯಾಲಯ BA, ಮಾ ಕೊಲಂಬಿಯಾ ವಿಶ್ವವಿದ್ಯಾಲಯ ಮಾ, PhD ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ MSc, DSc. ಅಂಬೇಡ್ಕರ್ ಅವರು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಒಬ್ಬ ಭಾರತೀಯ ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ ಮತ್ತು ರಾಜಕೀಯ ನಾಯಕರಾಗಿದ್ದು, ಅವರು ಸಂವಿಧಾನವನ್ನು ರಚಿಸುವ ಸಮಿತಿಯ ನೇತೃತ್ವ ವಹಿಸಿದ್ದರು. ಅವರಿಗೆ ನೀಡಲಾದ 32 ಪದವಿಗಳು ಇಲ್ಲಿವೆ. BA, ಬಾಂಬೆ ವಿಶ್ವವಿದ್ಯಾಲಯ, ಮಾ, ಕೊಲಂಬಿಯಾ ವಿಶ್ವವಿದ್ಯಾಲಯ, MSc, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, DSc, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, PhD, ಕೊಲಂಬಿಯಾ ವಿಶ್ವವಿದ್ಯಾಲಯ, LLD, ಕೊಲಂಬಿಯಾ ವಿಶ್ವವಿದ್ಯಾಲಯ, LLD, ಉಸ್ಮಾನಿಯಾ ವಿಶ್ವವಿದ್ಯಾಲಯ, LLD, ನಾಗ್ಪುರ ವಿಶ್ವವಿದ್ಯಾಲಯ. ಅವರ ಅನುಯಾಯಿಗಳಿಗೆ ಅವರ ಸಂದೇಶವು ಶಿಕ್ಷಣ, ಆಂದೋಲನ, ಸಂಘಟಿತ. ಅಂಬೇಡ್ಕರ್ ಡಿಸೆಂಬರ್ 6, 1956 ದೆಹಲಿಯ ತಮ್ಮ ಮನೆಯಲ್ಲಿ ನಿದ್ರೆಯಲ್ಲಿ ನಿಧನರಾದರು. ಮುಂದುವರಿಯುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.